ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನ್ ಕಾವ್ಯ ಹೆಗಡೆ. ಮಾಗಡಿಯಲ್ಲಿ ಕಂದಾಯ ಅಧಿಕಾರಿಗಳಿಂದಲೇ ಭಾರಿ ಭೂ ಹಗರಣ. ಶಾಸಕರಿಗೂ ಸಿಕ್ಕಲಿಲ್ಲ ಭೂಮಿ ಮಾಡಿಕೊಟ್ಟಂತಹ ಸರ್ಕಾರಿ ಅಧಿಕಾರಿಗಳು. ದುಡ್ಡು ಕೊಟ್ರೆ ಬೇಕಾದಲ್ಲಿ ಭೂಮಿ ಬರೆದು ಕೊಡ್ತಾರಂತೆ ಈ ಒಂದು ಅಧಿಕಾರಿಗಳು. ಮಾಗಡಿಯಲ್ಲಿ ಕಂದಾಯ ಅಧಿಕಾರಿಗಳಿಂದಲೇ ಭಾರಿ ಭೂ ಹಗರಣ. ಶಾಸಕರಿಗೂ ಸಿಕ್ಕಲ್ಲಿ ಭೂಮಿ ಮಾಡಿಕೊಟ್ಟಂತಹ ಸರ್ಕಾರಿ ಅಧಿಕಾರಿಗಳು. ದುಡ್ಡು ಕೊಟ್ರೆ ಬೇಕಾದಲ್ಲಿ ಭೂಮಿಯನ್ನ ಬರೆದು ಕೊಡ್ತಾರಂತೆ ಈ ಒಂದು ಅಧಿಕಾರಿ. ಮಾಗಡಿಯ ಕಂದಾಯ ಇಲಾಖೆ ಅಧಿಕಾರಿಯ ಖತರ್ನಾಕ್ ದಂಧೆರಿವೆ. ಶಾಸಕ ತಹಶೀಲ್ದಾರ್ ಮಾಡಿರುವಂತಹ ಬ್ರಹ್ಮಾಂಡ ಭೂ ಹಗರಣ ಬಹಿರಂಗವಾಗಿದೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮಾಗಡಿಯ ಅತಿ ದೊಡ್ಡ ಭೂ ಹಗರಣವನ್ನ. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಈ ಒಂದು ಭ್ರಷ್ಟಾಚಾರವನ್ನ. ಜನಸಾಮಾನ್ಯರ ಶಕ್ತಿಯಾಗಿರುವಂತಹ ಫ್ರೀಡಂ ಟಿವಿ ಬ್ರೇಕಿಂಗ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಅರಣ್ಯ ಭೂಮಿ ಮೇಲೆ ಶಾಸಕ ತಹಶೀಲ್ದಾರ್ ಕಣ್ಣು. ಶಾಸಕನ ನುಂಗುಬಾಕತನಕ್ಕೆ ಸ್ಫೋರಿಟ್ಟಂತಹ ತಹಶೀಲ್ದಾರ್. ಅರಣ್ಯ ಭೂಮಿ ಮೇಲೆ ತಹಶೀಲ್ದಾರ್ ಹಾಗೂ ಶಾಸಕರ ಕಣ್ಣು. ಶಾಸಕರ ನುಂಗುಬಾಕತನಕ್ಕೆ ಸ್ಫೂರಿಟ್ಟಂತಹ ತಹಶೀಲ್ದಾರ್. ಇತ್ತ ಅರಣ್ಯ ಇಲಾಖೆಯ 20-30 ಎಕರೆ ಜಮೀನು ಕಬಳಿಸಲು ಸಜ್ಜು. ಶಾಸಕರ ಭೂದಾಹಕ್ಕೆ ಮಾಗಡಿ ತಹಶೀಲ್ದಾರ್ ಶರತ್ ಕಿಂಗ್ಪಿನ್. ಸರ್ವೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಫೇಕ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಅರಣ್ಯ ಭೂಮಿ ಕಬಳಿಕೆ. ಉಂಡ ಮನೆಗೆ ಕನ್ನವನ್ನು ಹಾಕಿದ್ದಾರೆ ಮಾಗಡಿ ತಹಶೀಲ್ದಾರ್ ಶರತ್. ಸರ್ಕಾರಿ ಭೂಮಿಯನ್ನ ಕಾಪಾಡಬೇಕಾಗಿದ್ದಂತಹ ಶರತ್ರಿಂದಲೇ ಗುಳುಂ ಸ್ವಾಹ. ಶಾಸಕರಿಗೆ ಬಕೆಟ್ ಹಿಡಿಯಲು ಸರ್ಕಾರಿ ಭೂಮಿ ಕಬಳಿಕೆಗೆ ಸಹಾಯ. ಸರ್ಕಾರಿ ಭೂಮಿ ಬಿಟ್ಟಿ ಬಿದ್ದಿದ್ಯಾ ನಿಮ್ಗೆಲ್ಲ? ಕಂಡವ್ರಿಗೆ ದಾನ ಮಾಡ್ಲಿಕ್ಕೆ ಹೇಳೋರ್ ಕೇಳೋರು ಯಾರಿಲ್ವಾ ಏನು? ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ತಹಶೀಲ್ದಾರ್ ಶರತ್ ಭೂ ಅಕ್ರಮವನ್ನ. ಒಂದಲ್ಲ ಎರಡಲ್ಲ ವೀಕ್ಷಕರೇ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 74 ಅಕ್ರಮ ಮಾಡಿದ್ದಾರೆ ಶರತ್. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಈ ಒಂದು ಸ್ಟೋರಿಯನ್ನ. ಅರಣ್ಯ ಭೂಮಿಯ ಮೇಲೆ ತಹಶೀಲ್ದಾರ್ ಹಾಗೂ ಶಾಸಕರ ಕಣ್ಣು. ಈ ತಹಶೀಲ್ದಾರ್ ಶರತ್ ಏನ್ ಮಾಡ್ತಾರೆ ಅಂತಂದ್ರೆ, ಬರೋಬ್ಬರಿ 74 ಅಕ್ರಮವನ್ನ ಮಾಡ್ತಾರೆ. ಇದನಿಗೆ ಕೇಳೋರಿಲ್ಲ, ಹೇಳೋರಿಲ್ಲ. ಶಾಸಕರಿಗೆ ಹೇಳಿದ್ದ ಕಡೆಯೆಲ್ಲ ಸರ್ಕಾರಿ ಜಮೀನುಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರಿ ಜಮೀನು ಯಾರ ಮನೆ ಆಸ್ತಿ ಇದು? ತಹಶೀಲ್ದಾರ್ ಮನೆ ಆಸ್ತಿನಾ?
ಈ ವಿಚಾರವನ್ನ ಫ್ರೀಡಂ ಟಿವಿ ಬಟಾಬಯಲು ಮಾಡ್ತಾ ಇದೆ. 74 ಅಕ್ರಮಗಳ ಮೂಟೆ, ಅದನ್ನ ಹೊರಲಿಕ್ಕೆ ರೆಡಿಯಾಗಿರ್ಬೇಕು ಈಗ ಶರತ್ ಅವರು, ತಹಶೀಲ್ದಾರ್ ಶರತ್ ತಾವುಗಳು. ಸರ್ವೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಫೇಕ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿ ಅರಣ್ಯ ಭೂಮಿಯನ್ನ ಕಬಳಿಕೆ ಮಾಡಲಾಗಿದೆ. ಉಂಡ ಮನೆಗೆ ಕನ್ನ ಹಾಕಿದ್ದಾರೆ ಮಾಗಡಿ ತಹಶೀಲ್ದಾರ್ ಶರತ್. ಸರ್ಕಾರಿ ಭೂಮಿ ಕಾಪಾಡಬೇಕಿದ್ದಂತಹ ಶರತ್ರಿಂದಲೇ ಗುಳುಂಸಾಹ, ಅದೇನೋ ಹೇಳ್ತಾರಲ್ಲ, ಬೇಲಿನೇ ಎದ್ದು ಹೊಲವನ್ನ ಮೇಯ್ದಂತೆ ಅಂತ ಹೇಳಿ, ಮೋಸ್ಟ್ಲಿ ಈ ಥರದ್ದೆಲ್ಲ ನೋಡೇ ಮಾಡಿರ್ಬೇಕು ಆ ಗಾದೆಗಳನ್ನ. ಶಾಸಕರಿಗೆ ಬಕೆಟ್ ಹಿಡಿಯಲು ಸರ್ಕಾರಿ ಭೂಮಿ ಕಬಳಿಕೆ ಮಾಡಲಿಕ್ಕೆ ಸಹಾಯವನ್ನು ಮಾಡಿರುವಂಥದ್ದು ಒಂದಲ್ಲ ಎರಡಲ್ಲ ವೀಕ್ಷಕರೇ, 74 ಅಕ್ರಮವನ್ನ ಮಾಡಿರುವಂತಹ ಶರತ್. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಒಂದು ನ್ಯೂಸ್ ಅನ್ನ. ಜನಸಾಮಾನ್ಯರಿಗೆ ಸತ್ಯವನ್ನ ತಿಳಿಸಿಕೊಡ್ಲಿಕ್ಕೆ ಫ್ರೀಡಂ ಟಿವಿ ಎಂದೂ ಕೂಡ ಮುಂದೆ. ಮಾಗಡಿ ತಹಶೀಲ್ದಾರ್ ಮಾಡಿರುವಂತಹ ಅಕ್ರಮವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. 74 ಅಕ್ರಮವನ್ನ ಮಾಡಿರುವಂತಹ ಶರತ್ ವಿಚಾರವನ್ನ ಮಾತನಾಡ್ತಾ ಇದ್ವಿ. ಮಾಗಡಿ ಶರತ್ ಕಟ್ಟಿದ್ದು 74 ಅಕ್ರಮಗಳ ಮೂಟೆಯನ್ನ. ತಹಶೀಲ್ದಾರ್ ಶರತ್ ಕಟ್ಟಿದಂತಹ ಭ್ರಷ್ಟಾಚಾರದ ಮೂಟೆಯನ್ನ ಓಪನ್ ಮಾಡ್ತಾ ಇರುವಂತಹ ಫ್ರೀಡಂ ಟಿವಿ. ಮಾಗಡಿ ತಹಶೀಲ್ದಾರ್ ಕಟ್ಟಿದ್ದು ಬರೋಬ್ಬರಿ 74 ಅಕ್ರಮ ಮೂಟೆಯನ್ನ. ತಹಶೀಲ್ದಾರ್ ಶರತ್ ಕಟ್ಟಿದಂತಹ ಭ್ರಷ್ಟಾಚಾರದ ಮೂಟೆಯನ್ನ ಓಪನ್ ಮಾಡ್ತಾ ಇರೋದು ಫ್ರೀಡಂ ಟಿವಿ. ಮಾಗಡಿಯಲ್ಲಿ ಶರತ್ ಕುಮಾರ್ ಬರೋಬ್ಬರಿ 74 ಭ್ರಷ್ಟಾಚಾರವನ್ನು ಮಾಡಿದ್ದಾರ. ಈವರೆಗೂ ಕೂಡ 74 ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅಕ್ರಮ ಭೂಮಿ ಕಬಳಿಕೆಯನ್ನ ಮಾಡಿದ್ದಾರೆ. ಸರ್ವೆ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಸರ್ಕಾರಿ ಭೂಮಿಯನ್ನ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ. ಸರ್ಕಾರಿ ಭೂ ಕಬಳಿಕೆಯ ಬಗ್ಗೆ ದೂರು ದಾಖಲಾದ್ರೂ ಕೂಡ ಶರತ್ ಮಾತ್ರ ಬಚಾವಾಗ್ತಾ ಇದ್ದಾರೆ. ಕೇಸು ದಾಖಲಾದ್ರೂ ಪ್ರಭಾವಕ್ಕೆ ಮಣಿಯದಂತಹ ಪೊಲೀಸರು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಾಗಡಿಯನ್ನೇ ದೋಚಲೆಂದು ಟೊಂಕ ಕಟ್ಟಿ ನಿಂತು ಬಿಟ್ರ ತಹಶೀಲ್ದಾರ್ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಮಾಗಡಿ ದೋಚಲು ಶಾಸಕ ಎಚ್.ಸಿ. ಬಾಲಕೃಷ್ಣ ತಹಶೀಲ್ದಾರ್ ಒಪ್ಪಂದ. ಫ್ರೀಡಂ ಟಿವಿಯ ಬಳಿ ಇದೆ ತಹಶೀಲ್ದಾರ್ ಶರತ್ ಕಟ್ಟಿದಂತಹ 74 ಗಂಟು ಮೂಟೆಯ ಅಷ್ಟೋ ವಿವರ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಶರತ್ 74